ದುಡ್ಡಿಟ್ಟು ತಗೋ. ಏಯ್ ಸೈಡ್ ಬಿಡು. ಏನೋ ವಸೀಂ, ನೀನೇ ಅಂತ ಹೇಗೆ ಗೊತ್ತಾಯ್ತು ಅಂತನಾ? ಐ ಸ್ಮೆಲ್ ಬಾಡಿ ಓಡರ್, ನಾಟ್ ಸೆಂಟ್. ಸುಮ್ಮನಿರ, ನಾನು ಡಿಯೋಡ್ರೆಂಟ್ ಹಾಕೊಂಬಂದಿದ್ದೀನಿ. ಅಷ್ಟೇ ಅಲ್ಲದೆ ಬೆಳಗ್ಗೆ ಸ್ನಾನನೂ ಮಾಡಿದ್ದೀನಿ. ಒಳ್ಳೆ ಫ್ರೆಂಡ್ ಇದ್ರೆ ಕನ್ನಡಕ ಅಲ್ಲ, ಕಣ್ಣೇ ಬೇಡ. ದಟ್ಸ್ ವೈ ಐ ಆಮ್ ಬೀಯಿಂಗ್ ಆನೆಸ್ಟ್. ಸಾಕು. ಇವಾಗ ಇಲ್ಲಿ ಯಾರು ಗೆಲ್ತಾರೆ ಅಂತ ಮೂಸಿ ಹೇಳಕ್ಕಾಗಲ್ಲ, ನಾನೇ ತಾನೇ ಹೇಳಬೇಕು. ಅದ್ರ ಪೊಲೀಸ್ ಬಂದ್ರೆ ನಿನ್ನ ಕೈ ಹಿಡ್ಕೊಂಡು ಓಡ್ ಹೋಗೋಕ್ಕೂ ನಾನೇ ಬೇಕು. ವಾಸನೆ ಕಂಡು ಹಿಡಿತಾನೆ. ಯಾರಿಗೆ ಬಿತ್ತು? ಅಕ್ಬರ್ಗೆ. ನೀನ್ ಬೆಟ್ ಕಟ್ಟಿದ ಅಕ್ಬರ್ ಮೇಲೆ ತಾನೆ? ಹೌದು. ಯಾಕೋ ಇಷ್ಟೊಂದು ಬೇಜಾರಾಗ್ತಿದ್ಯಾ? ಇದೇನ್ ಫೈನಲ್ ರೌಂಡ್ ಅಲ್ಲ ತಾನೆ, ಫಸ್ಟ್ ರೌಂಡ್. ಅಣ್ಣ, ವಸೀಂ, ನಿನಗೆ ಎಷ್ಟೋ ಕಾಲ್ ಮಾಡೋದು? ನೀನ್ ನನ್ನ ಮಾತು ಕೇಳು. ಈ ವ್ಯಾಪಾರ ಎಲ್ಲ ನಮಗೆ ಬೇಡ ಅಣ್ಣ. ಫಾರ್ಮಸಿ ಲೈಸೆನ್ಸ್ ಇಟ್ಕೊಂಡು ಡ್ರಗ್ಸನ್ನೆಲ್ಲ ಮಾರದ, ಇದು ಓದೋರು ಮಾಡೋ ಕೆಲಸ ಅಲ್ಲ ಅಣ್ಣ. ಹಾಗಾದ್ರೆ ನೀನ್ ಮಾಡ್ತಾ ಇರೋದು ಓದೋರ್ ಮಾಡೋ ಕೆಲಸನಾ? ನೀನ್ ಏನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಅಣ್ಣ, ನೀನ್ ಏನ್ ಹೇಳಿದ್ರು ನಾನು ಇದನ್ನ ಒಪ್ಪಲ್ಲ. ಆ ಲೈಸೆನ್ಸ್ ಅಲ್ಲಿ ನನ್ನ ಹೆಸರು ಕೂಡ ಇದೆ. ಅಣ್ಣ ನೋಡಿ, ಈ ತರ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿ ವರ್ಷ ಹಜ್ಜಿಗೆ ಹೋಗೋದ್ರಿಂದ ಪ್ರಯೋಜನ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ವಸೀಂ, ಅಣ್ಣನ ಜೊತೆ ಏನ್ ಸಮಸ್ಯೆ? ಅಣ್ಣಂಗೆ ಫಂಡಿಂದ ಯಾವುದೋ ಇಶ್ಯೂ ಇದೆ, ಸ್ವಲ್ಪ ದೊಡ್ಡ ಇಶ್ಯೂನೇ. ಅದರಿಂದ ತಪ್ಪಿಸ್ಕೊಳಕ್ ಹೋಗಿ ಅವರು ಕಾರ್ಟಲ್ ಸಿಕ್ಕಾಕೊಂಡ್ರು. ಡ್ರಗ್ ಕಾರ್ಟಲ್ಲ? ಯಾರ ಹತ್ರನೂ ಹೇಳಿಲ್ಲ. ಶಿಪ್ಮೆಂಟ್ ಮಾಡೋದಕ್ಕೆ ನಮ್ಮ ಫಾರ್ಮಸಿ ಲೈಸೆನ್ಸ್ನ ಯೂಸ್ ಮಾಡ್ತಿದ್ದಾರೆ. ಆ ಕಂಪ್ನಿ ನನ್ನ ಹೆಸರಲ್ಲೂ ಇದೆ. ಅದಕ್ಕೆ ಇದನ್ನೆಲ್ಲ ಮಾಡಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದೆ. ಅವ್ನು ಚಿಕ್ಕ ವಯಸ್ಸಿಂದನೂ ಇದೇ ಕೆಲಸ ಮಾಡ್ತಿದ್ದಾನೆ. ಅವನಂತೂ ಬದಲಾಗಲ್ಲ. ನೋಡು, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಪ್ಲೀಸ್. ವಸೀಂ, ವಸೀಂ, ವಸೀಂ. ಸರ್, ಆ ವ್ಯಕ್ತಿ ಯೂಸ್ ಮಾಡ್ತಿದ್ದ ಪರ್ಫ್ಯೂಮ್ ಸರ್ಜೋ ಫೆರ್ಬೋಪೊರಿಯಾ. ಅವರ ಫುಟ್ ಸ್ಟೆಪ್ಸ್ ಯಾವುದು ಟೆನ್ಷನ್ ಇಲ್ದೇನೆ ನಮ್ಮನ್ನ ಅಪ್ರೋಚ್ ಮಾಡ್ತು. ಹಿ ವಾಸ್ ವೆರಿ ಕಾಮ್. ಮರ್ಡರ್ ಮಾಡೋದು ಅವ್ರಿಗೊಂದು ಚಿಕ್ಕ ಕೆಲಸ. ಅಂಡ್ ಫೈನಲಿ ಆ ವ್ಯಕ್ತಿ ಬಂದಿದ್ದು ಒಂದು ಡಿಫೆಂಡರ್ ಅಲ್ಲಿ ಸರ್. ಅಲ್ಲ, ಅದು ಡಿಫೆಂಡರ್ ಅಂತ ನಿನಗೆ ಗೊತ್ತಾಯ್ತು? ಫ್ರಮ್ ಮೈ ಟಚ್. ನಮ್ಮ ಅಣ್ಣನ ಹತ್ರನೂ ಒಂದು ಡಿಫೆಂಡರ್ ಇದೆ. ಸರ್, ಈ ಕುರುಡನ್ನು ಇಟ್ಕೊಂಡು ನಾವೇನೇ ಮಾಡೋಕ್ಕೆ ಹೋದ್ರೂ ಯೂಸ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಇಲ್ಲ ಕಣ, ಹಿ ಈಸ್ ಬ್ರಿಲಿಯಂಟ್. ನೀನು ಆ ಫ್ಯಾಕ್ಟ್ರಿ ನೋಡಿದ್ಯಾ? ಅದು ಇಲ್ಲಿಯ ಒಬ್ಬ ಮುಖ್ಯ ವ್ಯಕ್ತಿ, ಹಳೆ MP ವಿನ್ಸನ್ ಜೊರೋಮ್ ಅವ್ರದ್ದು. ಇದರೊಳಗಡೆ ಒಂದು 100 ಜನನ ಸುಟ್ಟು ಹಾಕಿದ್ರು ಜೊರೋಮ್ ಹೇಳೋವರೆಗೂ ಅದು ನಮಗೆ ಗೊತ್ತಾಗಲ್ಲ. ಈ ವಿಕ್ಟರ್ನ ವಾಯ್ಸ್ ಸಾಕ್ಷಿಯಿಂದ ಮಾತ್ರ ವಸೀಂನ ಕೊಲೆ ಮಾಡಿರೋನ್ನ ಕಂಡು ಹಿಡಿಯೋಕ್ಕೆ ಸಾಧ್ಯ. ನನ್ನಿಂದ ಕಂಟ್ರೋಲ್ ಮಾಡೋಕ್ಕಾಗದಿರೋಷ್ಟು ಅವ್ನ ಕೈ ನೀರು ಹೋಗಿದ್ದ ಸರ್. ಕೆಟ್ಟವ್ರ ಸಹವಾಸ ತುಂಬಾನೇ ಇತ್ತು. ಆನ್ಲೈನ್ ಗೇಮಿಂಗ್, ಬೆಟ್ಟಿಂಗ್, ಹೀಗೆ ತುಂಬಾ ದುಡ್ಡು ಕಳೆದ. ವಸೀಂ ಮಾಡಿರೋ ಕೊನೆ ಕಾಲ್
ನಿಮಗೆ ಬಂದಿರೋದು ತಾರೀಖ್. ಅವತ್ತು ಅವ್ರು ಏನು ಹೇಳಿದ್ರು? ಅವತ್ತವನು ದುಡ್ಡು ಕೇಳಕ್ಕೆ ಫೋನ್ ಮಾಡಿದ್ದ. ವಸೀಂ ಹೆಸರಲ್ಲಿ ಮತ್ತೆ ತಾರೀಖ್ ಹೆಸರಲ್ಲಿ ತಾನೇ ಎಲ್ಲ ಬಿಸ್ನೆಸ್ ಇರೋದು. ನೀವು ಕೇಳ್ತಿರೋ ಉದ್ದೇಶ ನನಗೆ ಅರ್ಥ ಆಯಿತು. ಕೊಲೆ ನಡೆದು ಇಷ್ಟು ದಿನ ಆದರೂ ಇದ್ರ ಬಗ್ಗೆ ನಿಮಗೇನು ಕಂಡುಹಿಡಿಯೋಕ್ಕಾಗಲಿಲ್ಲ ಅಲ್ವಾ? ನಾವೇನು ಕಂಡು ಹಿಡಿದಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು ತಾರೀಖ್? ಬರಲ್ಲ. إلى حضرة روح نبينا محمد مصطفى صلى الله عليه وسلم. الفاتحة. أعوذ بالله من الشيطان الرجيم. بسم الله الرحمن الرحيم. ಹಲೋ ಇಶಾ, ನಾನು ಇಲ್ಲಿ ಈಗಲೇ ಮೀಟ್ ಮಾಡಬೇಕು. Okay, where are you now? ನೀನು ಬೇಗ ಇಲ್ಲಿಗೆ ಬಾ. ನಿನ್ನ ಫ್ರೆಂಡು ವಸೀಮಿಂದನೇ ನನ್ನ ಬಿಸ್ನೆಸ್ಗೆ ತೊಂದರೆ ಆಗ್ತಿದೆ ಅಂತ ಅವನ ಚಿಕ್ಕಪ್ಪ ನನ್ನ ಪಾರ್ಟ್ನರ್ ತಾರೀಖೆ ಹೇಳಿದ್ದು ಸಾಯಿಸು ಅಂತ. ಇದರಿಂದ ಅವನಿಗೆ ಲಾಭ ಇದೆ, ಆದರೂ ಒಪ್ಕೊಳ್ತಾ ಇಲ್ಲ. ನಾನು ಇನ್ನೆಷ್ಟು ಹೇಳಿದ್ರು ಅವ್ನು ಬದಲಾಗಲ್ಲ ಅನ್ಸುತ್ತೆ. ರಸಲ್, ಮುಗಿಸ್ಬಿಡು ಅವನ್ನ. ಯಾರಿಗೂ ಗೊತ್ತಾಗದೇ ಇರೋ ಥರ ನಾನು ನೋಡ್ಕೋತೀನಿ. ಕೊನೆಯದಾಗಿ ಅವನು ತಾರೀಖನ್ನ ಕಾಪಾಡಬೇಕು ಅಂತ ಹೇಳ್ದ. ಅಷ್ಟೊಂದು ಇಷ್ಟ ಅವ್ನಿಗೆ. ನಮ್ಮ ಹಾರ್ಟ್ ಬೀಟ್ನೆಲ್ಲ ತಿಳ್ಕೊಂಡಿರೋನು ನಮ್ಮನ್ನೇ ಮುಗ್ಸಕ್ಕೆ ಬಂದಿದ್ದಾನೆ. ಇವಾಗ ನಾನು ಅವನಿಗೆ ಏನು ಹೇಳಿ? ಕಣ್ ಕಾಣಲ್ವಲ್ಲ ಅಂತ ನಿನ್ನ ಸುಮ್ಮನೆ ಬಿಟ್ಟೆ. ನೀನು ಹೇಗೋ ನನ್ನ ಐಡೆಂಟಿಫೈ ಮಾಡಿದೆ? ನನ್ನ ಪರ್ಫ್ಯೂಮ್ ನನಗೆ ಸಾವಿನ ವಾಸನೆ ಗೊತ್ತಾಗುತ್ತೆ. ದಿಸ್ ಎಂಡ್ ಆಫ್ ಡೆತ್. ನೀವು ಮಾಡ್ತಿರೋದು ಡ್ರಗ್ ಬಿಸ್ನೆಸ್ ಅಂತ ನನಗೆ ಗೊತ್ತು. ಇದನ್ನೆಲ್ಲ ನಾಶ ಮಾಡ್ತೀನಿ. ಆಮೇಲೆ ನಿನ್ನ ವಾಸನೆ ಹೆಣದ ವಾಸನೆ ಹೊಡೆಯುತ್ತೆ. ಸತ್ತು ಕೆಟ್ಟು ಹೋಗಿ ಹುಳ ಬಿದ್ದಿರೋ ಹೆಣಕ್ಕಿಂತ ಕೊಳೆತು ನಾರೋ ಸ್ಮೆಲ್ ಬರುತ್ತೆ. ಕಮಿಯ ಶೂಟ್.